ನೀರೇ ಕಾಣದ ರಾಜ್ಯದ ಕೆಲವು ಪ್ರದೇಶಗಳಿಗೆ ನೀರು ಕೊಡುವಂತಹ ಮಹತ್ವದ ಯೋಜನೆಯನ್ನು ಚಾಲನೆ ಮಾಡುವಂಥ ಪ್ರಯತ್ನಕ್ಕೆ DCM ಆಗಿರ್ತಕ್ಕಂಥ ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಾಕಷ್ಟು ಶತಾಗತ ಪ್ರಯತ್ನ ಮಾಡಿ ಒಂದು ಯೋಜನೆಯನ್ನು ಚಾಲನೆ ಕೊಡ್ತಾ ಇದ್ದಾರೆ. ಆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಅವರೇ ಇದ್ದಾರೆ. ಸರ್, ಎತ್ತಿನಹೊಳೆ ಯೋಜನೆ ಬರೀ ಮಾಧ್ಯಮಗಳ ಹೇಳಿಕೆ ಮತ್ತು ಜನರ ಒಂದು ಚುನಾವಣಾ ಪ್ರಚಾರದಲ್ಲಿ ಮಾತ್ರ ಆಗ್ತಾ ಇತ್ತು ಅನ್ನುವಂಥ ಮಾತಿತ್ತು. ಆದರೆ ನಾಳೆ ಒಂದು ಮಹತ್ವದಾಗಿರ್ತಕ್ಕಂಥ ಯೋಜನೆಗೆ ಚಾಲನೆ ಕೊಡ್ತಾ ಇದ್ರಿ, ಏನು ಹೇಳ್ತೀರಾ ಸರ್? ನಾನೇನು ಹೇಳಿದ್ದು, ನಿಮ್ಮ ಕ್ಯಾಮ್ರಾ ಹೇಳಬೇಕು, ನಿಮ್ಮ ಕಣ್ಣು ಹೇಳಬೇಕು, ನಿಮ್ಮ ಬಾಯಿ ಹೇಳಬೇಕು. ನೀವೇನು ಹೇಳ್ತೀರಿ ಅಂತ ನಾವು ಕಾಯ್ಕೊಂಡಿದ್ದೀವಿ. ಏನು ಕೊಡ್ರೆ ಇದು ನುಡಿದಂಥ ನಡೆಯುವಂಥ ಸರ್ಕಾರ. ಮಾಡೋಕ್ಕೆ ಆಗದೆ ಹೋದನ್ನು ನಾವು ಮಾಡಿ ತೋರಿಸಿರುವಂಥ ಒಂದು ಸರ್ಕಾರ. ಇವತ್ತು 27 ತಾಲೂಕಿಗೆ 53 ಕ್ಷೇತ್ರಕ್ಕೆ 6657 ಹಳ್ಳಿಗಳಿಗೆ ಕುಡಿಯೋ ನೀರಿಗೆ ಅವರ ಕೆರೆಗಳನ್ನು ತುಂಬಿಸ್ಲಿಕ್ಕೆ 527 ಕೆರೆಗಳನ್ನು ಅರ್ಧ ತುಂಬಿಸ್ಲಿಕ್ಕೆ ಮಾಡ್ತಾರಂಥ ಒಂದು ಮಹತ್ವವಾದಂಥ ಯೋಜನೆ. ಇದನ್ನು ನಾವು ಮಾಡಿ ಪ್ರಾರಂಭ ಮಾಡಿದ್ದೇವೆ, ನೀರನ್ನ ಈಚೆ ತಂದಿದ್ದೇವೆ. ಮುಂದಕ್ಕೂ ಇನ್ನೂ 27ರಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ. ಸರ್, ಈ ಯೋಜನೆ ಜಾರಿಗೆ ತರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸವಾಲುಗಳು ಕೂಡ ಎದುರಾಗಿದ್ವು ಅನ್ನುವಂಥದ್ದು ತಾವೇ ಹೇಳಿದ್ದೀರಾ. ರಾಜಕೀಯವಾಗಿದ್ವಾ ಸರ್, ಅಥವಾ ಬೇರೆ ಪ್ರೈವೇಟ್ ಉದ್ಯಮಿಗಳಿಂದ ಏನಾದರೂ ಇತ್ತಾ ಸರ್? ಯಾವ ರೀತಿಯಾಗಿತ್ತು ನಿಮ್ಮ ಸವಾಲು? ರಾಜಕೀಯದಿಂದನೂ ಸವಾಲು, ಉದ್ಯಮದಿಂದನೂ ಸವಾಲು, ಸಾರ್ವಜನಿಕರಿಂದನೂ ಸವಾಲು. ಅಷ್ಟೇ ಸಹಕಾರ ಕೂಡ ಎಲ್ಲರೂ ಕೂಡ ಮಾಡಿದ್ದಾರೆ. ಸರ್, ಒಂದು ಯೋಜನೆ ಜಾರಿಗೊಳ್ಬೇಕಾದ್ರೆ ಸಾಕಷ್ಟು ಪ್ರಯತ್ನಗಳು ಬೇಕು. ನೀವೆಲ್ಲವೂ ಕೂಡ ಈಗಾಗಲೇ ಎತ್ತಿನಹೊಳೆ ಯೋಜನೆ ಮೊದಲನೇ ಹಂತದ ಚಾಲನೆ ಕೊಡ್ತಾ ಇದ್ದೀರಾ. ಆದರೆ ಕೆಲವು ನಾಯಕರು, ವಿಪಕ್ಷ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ, ನೀರೇ ತರಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಸಾಕಷ್ಟು ತೊಂದರೆ ಇದೆ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ. ಅಂಥವ್ರಿಗೆ ಏನು ಹೇಳ್ತೀರಾ? ಬರಲಿ, ನಾಳೆ ಎಲ್ಲ ಇಬ್ಬರು ಸೇರಿ ಜೊತೆಗೆ ಸ್ನಾನ ಮಾಡೋಣ ಈ ನೀರಲ್ಲಿ. ಸರ್, ಪ್ರಮುಖವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಒಂದು ಕ್ಷೇತ್ರದ ಜನತೆಗೆ ಏನು ಹೇಳ್ತೀರಾ ಸರ್ ನಮ್ಮ ವಾಹಿನಿ ಮುಖಾಂತರ? ನಿಮ್ಮ ವಾಹಿನಿ ಮುಖಾಂತರ ತಾಳ್ಮೆ ಇರಲಿ, ನಿಮಗೆ 27 ಒಳಗಡೆ ನೀರು ಕೊಡ್ತೀವಿ. ಇದಿಷ್ಟು DCM DK ಶಿವಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಬಸವರಾಜ್ ಯುಗಾರ್, ರಾಜ್ ನ್ಯೂಸ್.